ಆಗ್ಲೇ ಅವರು ಅದನ್ನೇ ಕಂಡುಹಿಡ್ದು ಹೇಳಿದ್ದು. ಆ ತೀರ್ಥದ ನೀರನ್ನ ತಕ್ಷಣ ಪೂಜೆ ರೂಮಿಂದ ಆಚೆ ಹಾಕ್ಬೇಕು. ನಾನ್ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ಆ ಭೈರವಿ ಬಂದ್ಲು. ಏನೇನೋ ಪ್ರಶ್ನೆ ಕೇಳೋದಕ್ ಶುರು ಮಾಡಿದ್ಲು. ಹೇಗೋ ನಾನ್ ಮ್ಯಾನೇಜ್ ಮಾಡ್ದೆ. ಮತ್ತೆ ನಾನು ಹೋದ್ರೆ ಡೌಟ್ ಬರುತ್ತೆ. ಅದಕ್ಕೆ ನೀನೇನಾದ್ರೂ ಮಾಡಿ ಆ ತೀರ್ಥ ಇರೋ ಕಳ್ಸನ ತೆಗೆದು ಆಚೆ ಹಾಕ್ಬೇಕು. ನಾನು ಆತ್ಮ ಅಲ್ವಾ? ಪೂಜೆ ರೂಮ್ ಒಳಗಡೆ ಹೇಗ್ ಹೋಗೋದು? ಟ್ರೈ ಮಾಡು. ನನ್ ಪ್ರಕಾರ ಆದಿ ನಿನಗೆ ದೈವ ಶಕ್ತಿನ ಮೀರ್ಸೋಂತ ಶಕ್ತಿ ಕೊಟ್ಟಿದ್ದಾರೆ. ಅದ್ರಿಂದಾನೇ ಈ ಮನೇಲಿ ಶಾಂಭವಿ ದೇವಿ ಇದ್ರು ನೀನ್ ಅಶೋಕ್ನ ವಶಕ್ಕೆ ತಗೊಳ್ಳೋಕೆ ಸಾಧ್ಯ ಆಯ್ತು. ಸರಿ ಆಯ್ತು, ಮಾಡ್ತೀನಿ. ಎಲ್ರೂ ಮಲ್ಗಿರ್ಬೇಕಾದ್ರೆ ಟ್ರೈ ಮಾಡು. ನಿನ್ನಿಂದ ಆಗೇ ಆಗತ್ತೆ. ಓಂ ನಮೋ ಕಾಳಿಯೇ ನಮಃ. ಓಂ ನಮೋ ಕಾಳಿಯೇ ನಮಃ. ಓಂ ನಮೋ ಕಾಳಿಯೇ ನಮಃ. ಓಂ ನಮೋ ಕಾಳಿಯೇ ನಮಃ. ಹಾರಿಕಾ ಬಾ ಬಾ. ಹಾ ಗುರು. ತೀರ್ಥದ ನೀರನ್ನ ತೆಗೆಯೋ ವಿಷಯ ಏನಾಯ್ತು? ನಾನು ತೀರ್ಥ ತೆಗಿಯಕ್ ಹೋದೆ. ಅಷ್ಟೊತ್ತಿಗೆ ಭೈರವಿ ಬಂದ್ಬಿಟ್ಲು. ಆಗ್ಲಿಲ್ಲ. ಮತ್ತೆ ಹೋದ್ರೆ ಎಲ್ಲಿ ಡೌಟ್ ಬರುತ್ತೋ ಅಂತ ನಾನು ರಮ್ಯನ್ ಕಳಿಸ್ದೆ. ಪಾಪ ಕರೆಂಟ್ ಶಾಕ್ ಹೊಡೆದಾಗ ಹೇಗೆ ದೂರ ಹೋಗಿ ಬೀಳ್ತಾರೋ ಹಾಗ್ ಬಿದ್ಬಿಟ್ಲು. ಮನೆಯವ್ರು ಯಾರ ಹತ್ರನಾದ್ರೂ ನೈಸಾಗಿ ಮಾತಾಡಿ ಆ ಫೋಟೋ ತೆಗಿಯೋದಲ್ವಾ? ಆ ಪ್ರಯತ್ನನೂ ಮಾಡ್ದೆ. ಕಮಲಮ್ಮ ಹತ್ರ ಮಾತಾಡಕ್ಕೂ ಹೋದೆ. ಆದ್ರೆ ಆ ಕಮಲಮ್ಮ ನನಗ್ ಮುಖ ಕೊಟ್ಟು ಮಾತಾಡ್ಲಿಲ್ಲ. ಹಾಗಂತ ಸುಮ್ನೆ ಕೂರಕ್ಕಾಗಲ್ಲ. ಅಶೋಕ್ನ ಇಟ್ಕೊಂಡು ಟ್ರೈ ಮಾಡು. ಈಗ ನೀನದನ್ನ ಮೀರಿನೇ ಕೆಲಸ ಮಾಡ್ಬೇಕು. ಇಂಥ ಕೆಲ್ಸಗಳು ಸುಲಭ ಅಲ್ಲ. ನಮ್ಮ ಶಕ್ತಿನ ಪರೀಕ್ಷೆ ಮಾಡ್ಕೊಳಕ್ಕೆ ಇದೆಲ್ಲ ಒಂದು ಅವಕಾಶ. ದೈವ ಶಕ್ತಿ ವಿರುದ್ಧ ಕೆಲಸ ಮಾಡಿ ಗೆದ್ದಾಗ್ಲೇ ನಮ್ಮ ಶಕ್ತಿ ನಮಗ್ ಗೊತ್ತಾಗೋದು. ನೀನು ಕುಗ್ಗಬಾರ್ದು. ನಿನ್ನ ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಆದಷ್ಟು ಬೇಗ ತೀರ್ಥನ ಆಚೆ ಹಾಕಿ ನನಗೆ ವಿಷಯ ತಿಳಿಸು. ಆಯ್ತು ಗುರು, ನಾನ್ ಮಾಡ್ತೀನಿ. ಓಂ ಭದ್ರಕಾಳಿಯೇ ನಮಃ.
ಹಲೋ, ಹೇಳಿ ಶಿವಕುಮಾರ್. ಮೇಡಮ್, ಸಾರ್ ಏನ್ ಮಾಡ್ತಾ ಇದ್ದಾರೆ? ಗೊತ್ತಿಲ್ಲ ಶಿವಕುಮಾರ್. ಮನೇಲಂತೂ ಕಾಣಿಸ್ತಿಲ್ಲ. ಆಚೆ ಎಲ್ಲಾದ್ರೂ ಇರಬೇಕು. ನಿನ್ನೆ ಗಲಾಟೆ ಆದ್ಮೇಲೆ ನೀವು ಅವರು ಮತ್ತೆ ಏನಾದ್ರೂ ಮಾತಾಡಿದ್ರಾ? ಇಲ್ಲ, ಏನು ಮಾತಾಡಿಲ್ಲ. ಯಾಕೆ? ನೀವು ಗೆಟ್ ಔಟ್ ಅಂತ ಹೇಳಿದ್ದನ್ನ ತಲೆಗೆ ಹಾಕೊಂಡಿದ್ದಾರೆ ಮೇಡಮ್. ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ನಿನ್ನೆ ನಾನು ಎಷ್ಟು ಹೇಳಿದ್ರು ಸಮಾಧಾನನೇ ಆಗ್ಲಿಲ್ಲ. ಮತ್ತೆ ಅವ್ರು ಹೇಳಿ ಸರಿನಾ ಶಿವಕುಮಾರ್? ಕಮಲಮ್ಮನು ಹಾರಿಕನು ಒಂದೇನಾ? ನಿಮ್ಗೂ ಚೆನ್ನಾಗಿ ಗೊತ್ತು ತಾನೆ ಕಮಲಮ್ಮ ನನ್ನ ಜೀವನದಲ್ಲಿ ಎಂತ ಇಂಪಾರ್ಟೆಂಟ್ ವ್ಯಕ್ತಿ ಅಂತ. ಅವ್ರಿಗೂ ನನಗೂ ಇರೋಂಥ ಸಂಬಂಧ ಏನು? ಅವ್ರ ಬಗ್ಗೆ ಯಾರಾದ್ರೂ ಕೆಟ್ಟಾಗಿ ಮಾತಾಡಿದ್ರೆ ನಾನು ಎಷ್ಟು ಎಮೋಷನಲ್ ಆಗ್ತೀನಿ ಅಂತ ಎಲ್ರಿಗೂ ಗೊತ್ತು ತಾನೆ. ಇದ್ಯಾಕೆ ಅಶೋಕ್ಗೆ ಇದ್ದಕ್ಕಿದ್ದಾಗ ಈಗಿದ ಅರ್ಥ ಆಗ್ತಾ ಇಲ್ಲ? ಹಾಗಂತ ಈ ವಿಷಯನ ಹೀಗೆ ಮುಂದುವರ್ಸ್ಕೊಂಡು ಹೋಗೋಕ್ಕಾಗತ್ತಾ ಮೇಡಮ್? ಯಾರಾದರೂ ಒಬ್ರು ಬಿಟ್ಕೊಡ್ಬೇಕಲ್ಲ. ಸಂಬಂಧಗಳಲ್ಲಿ ಬಿಟ್ಕೊಡೋದು ಸೋತ್ ಹಾಗೆ ಆಗೋಲ್ಲ ಮೇಡಮ್. ಶಿವಕುಮಾರ್, ಯಾಕೆ ನೀವ್ ಅರ್ಥ ಮಾಡ್ಕೊಳ್ತಾ ಇಲ್ಲ? ನನಗ್ ಯಾವ ಈಗೋನೂ ಇಲ್ಲ, ಯಾವ ಆಟಿಟ್ಯೂಡು ಇಲ್ಲ. ರಿಲೇಶನ್ಶಿಪ್ ಅಂತ ಬಂದಾಗ ಅದ್ರಲ್ಲಿ ಸೋಲೋದಿಕ್ಕೆ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ಆದ್ರೆ ಅಶೋಕ್ ಇದೆಲ್ಲ ಯಾವ್ದು ಅರ್ಥನೇ ಆಗ್ತಿಲ್ಲ. ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ, ಬಟ್ ನಿಮ್ ಕಡೆಯಿಂದ ಒಂದ್ ಮಾತು ಸಾರಿ ಅಂತ ಹೇಳೋದು ಒಳ್ಳೇದು ಅಂತ ಅನಿಸ್ತಿದೆ ಮೇಡಮ್. ನಾನು ಸಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಈ ಸಮಸ್ಯೆ ಸಾಲ್ವ್ ಆಗಬೇಕು ಅಂತ ಈ ಮಾತು ಹೇಳ್ತಾ ಇದ್ದೀನಿ. ನನಗ್ ನಿಮ್ ಕನ್ಸನ್ ಏನು ಅನ್ನೋದು ತುಂಬಾನೇ ಚೆನ್ನಾಗಿ ಅರ್ಥ ಆಗ್ತದೆ ಶಿವಕುಮಾರ್. ನಿಮ್ ಉದ್ದೇಶ ನಾವಿಬ್ರು ಸರಿ ಹೋಗ್ಬೇಕು ಅನ್ನೋದು, ಮೊದ್ಲಿನ ಹಾಗೆ ಆಗ್ಬೇಕು ಅನ್ನೋದು. ಆದ್ರೆ ಅಶೋಕ್ ಮೇನ್ಲಿ ರೆಡಿ ಇರ್ಬೇಕಲ್ವಾ? ನಮ್ಮನ್ನ ಪ್ರೀತಿಸೋರ್ ಕಾಲಿಗೆ ಬೇಕಾದ್ರೂ ಬೀಳೋಣ. ಆದ್ರೆ ದ್ವೇಷ ಮಾಡೋರ್ ಮುಂದೆ ಕೈ ಮುಗಿಯಕ್ಕಾಗತ್ತಾ? ಕೈ ಚಾಚಕ್ಕಾಗತ್ತಾ? ಕೈ ಮುಗಿದು ಸಾರಿ ಕೇಳಿದ್ರೆ ಅದಕ್ಕೆ ಬೆಲೆ ಇರುತ್ತಾ ಶಿವಕುಮಾರ್? ಮೇಡಮ್, ನಿಮ್ ಕಡೆಯಿಂದಾನೇ ಇನಿಷಿಯೇಟಿವ್ ತಗೊಳ್ಳಿ ಮೇಡಮ್. ಅವ್ರು ಹೇಗೆ ವರ್ತನೆ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಅಶೋಕ್ ಸರ್ ಮೊದಲು ಈ ತರ ಇರ್ಲಿವಲ್ಲ ಮೇಡಮ್. ಇದವ್ರ ಸ್ವಭಾವನೇ ಅಲ್ಲ. ತುಂಬಾ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ರು. ಜೆಂಟಲ್ಮ್ಯಾನ್. ಅವ್ರ ಟೈಮ್ ಸರಿ ಇಲ್ವಾ ಅಥವಾ ಯಾರಾದ್ರೂ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರಾ ಅಂತ ಗೊತ್ತಾಗ್ತಾ ಇಲ್ಲ. ಕಂಟ್ರೋಲ್ ಮಾಡೋದಕ್ಕೆ ಅವ್ರೇನಾದ್ರೂ ಚಿಕ್ಕ ಮಗುನಾ? ಅಲ್ಲ, ಯಾರ್ ಕಂಟ್ರೋಲ್ ಮಾಡಕ್ಕಾಗತ್ತೆ ಅವ್ರನ್ನ? ನೀವ್ ಹೇಳಿದ್ ಮೆಚೂರ್ ಜೆಂಟಲ್ಮ್ಯಾನ್ ಆಗಿ ಹೆಂಡತಿಗಿಂತ ನಿನ್ನೆ ಮೊನ್ನೆ ಬಂದಿದ್ ಯಾರೋ ಇನ್ನೊಬ್ರು ಲೇಡಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದ್ರೆ ಅಂಥವ್ರನ್ನ ಹೇಗ್ ಬಿಲೀವ್ ಮಾಡೋದು, ಹೇಗ್ ಸಹಿಸ್ಕೊಳ್ಳೋದು?